ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಈ ಬಾರಿ ಗ್ಯಾರಂಟಿ ಯೋಜನೆಗಳೇ ನಮ್ಮ ಗೆಲುವಿಗೆ ಕಾರಣವಾಗುತ್ತೆ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದರು. ಹೊನ್ನಾಳಿ ನ್ಯಾಮತಿ ಮತಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ನಡೆಸಿದ ಪ್ರಭಾ ಮಲ್ಲಿಕಾರ್ಜುನ್ಗೆ ಅದ್ದೂರಿ ಬೆಂಬಲ ವ್ಯಕ್ತವಾಗಿದೆ. ಪಟಾಕಿ ಸಿಡಿಸಿ ಡೊಳ್ಳಿನ ಕುಣಿತದೊಂದಿಗೆ ರೋಡ್ ಶೋ ಮಾಡಿದ್ರು. ನ್ಯಾಮತಿಯಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಸೌಮ್ಯ ರೆಡ್ಡಿ ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ಪ್ರಭಾ ಮಲ್ಲಿಕಾರ್ಜುನ್, ಮೋದಿ ಅಲೆಗೆ ಪರ್ಯಾಯವಾಗಿ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ಗೆ ಶಕ್ತಿ ತುಂಬಿದೆ ಅಂತ ಹೇಳಿದರು. ದಿನೇ ದಿನೇ ಯಾವ ರೀತಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಅದೇ ರೀತಿ ಚುನಾವಣೆ ಕಾವು ಕೂಡ ಏರ್ತಾ ಇದೆ. ಜನರ ಸಂಖ್ಯೆ ಜಾಸ್ತಿ ಇದೆ, ನೋಡ್ತಾ ಇದ್ದೀರಾ ನೀವು. ಆದ್ರಿಂದ ಈ ಬಾರಿ ಒಂದು ನಿರ್ಣಾಯಕ ಚುನಾವಣೆ, ಎಲ್ಲ ರೀತಿಯಲ್ಲಿ ತೀರ್ಮಾನ ಮಾಡೋರಿದ್ದಾರೆ ಜನ ಅಂತ ನಮಗನ್ನಿಸ್ತಾ ಇದೆ. ಕಾಂಗ್ರೆಸ್ ಪರವಾಗಿ ಒಂದು ಬಲಿಷ್ಠವಾದ ಅಲೆ ಇದೆ ಅಂತ ನನಗನ್ಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟಲ್ ವಾರ್ ನಡೀತಿದೆ, ಡಾಕ್ಟರ್ ವರ್ಸಸ್ ಪಿಯುಸಿ ಅಂತ. ಇಲ್ಲ, ಅದೆಲ್ಲ ನನ್ನ ಗಮನಕ್ಕೆ ಬಂದಿಲ್ಲ. ಐ ಥಿಂಕ್ ದಟ್ ಇಸ್ ಸೆಕೆಂಡ್ರಿ. ಕಂಟೆಸ್ಟೆಂಟ್ ಆಗಿರೋರು ವಿದ್ಯಾರ್ಹತೆ ಒಂದೇ ಇರಲ್ಲ, ಇಚ್ಛಾಶಕ್ತಿ ಮತ್ತೆ ಅವರ ಮುಂದಿನ ಆಲೋಚನೆ ಏನೇನಿದೆ ಅದೆಲ್ಲ ಫ್ಯಾಕ್ಟರ್ಸ್ ವರ್ಕ್ ಆಗುತ್ತೆ. ಈ ಬಾರಿ ಚುನಾವಣೆಯಲ್ಲಿ ಲಿಂಗಾಯತ ಕೈ ಕೊಟ್ಟರು, ಇತಿಹಾಸ ನೋಡಿದರೆ ಈ ಬಾರಿ ಅಲ್ಲ, ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಲ್ಲ, ಜಾತ್ಯತೀತ ಪಕ್ಷಾತೀತವಾಗಿ ಜನ ಕಾಂಗ್ರೆಸ್ನ ಬೆಂಬಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದು ನಾವೆಲ್ಲರೂ ಬಿಜೆಪಿಯಿಂದ ಎಷ್ಟೋ ಜನ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಕಾಂಗ್ರೆಸ್ ನಮ್ಮ ಭಾಗೀಶ್ ಸ್ವಾಮಿ ಅವರು ಬಂದಿದ್ದಾರೆ, ಸುಮಾರು ಜನ ಮುಖಂಡರು ಬಂದಿದ್ದಾರೆ. ಇದೆಲ್ಲ ನೋಡಿದ್ರೆ ಆ ವಾತಾವರಣ ಚೇಂಜ್ ಆಗ್ತಾ ಇದೆ ಬಿಜೆಪಿನಲ್ಲಿ.